2 ಕೋಟಿ ಉದ್ಯೋಗ ಪ್ರತಿ ವರ್ಷ ಕೊಡ್ತೀನಿ ಅಂತ ಹೇಳಿದರು. ಪ್ರತಿ ಬಡವನ ಕಿಶೆದಾಗ 15 ಲಕ್ಷ ಆಗ್ತಾನೆ ಅಂತ ಹೇಳಿದರು. ದುಡ್ಡು ತರದ್ರು ಭ್ರಷ್ಟಾಚಾರದ ಅಂತ ಹೇಳಿದರು. ಭ್ರಷ್ಟಾಚಾರ ಕಿತ್ತಾಗ್ತದೆ ಅಂತ ಹೇಳಿದರು. ಅವು ಯಾವ ಆಗಲೇ ಇಲ್ಲ. ಆಗೇನು ಹೇಳ್ಬೇಕಾಗ ಹಿಂದುತ್ವ ನೋಡ್ರು, ಹಿಂದುತ್ವದ ಯಶಸ್ವಿ ಆಯಿತು, ಇನ್ನೂ ನಂಬಿಕೆ ಇತ್ತು ಜನರಿಗೆ. ಆದ್ರೆ 2024 ನಡೆದಂಥ ಲೋಕಸಭಾ ಚುನಾವಣೆಯಲ್ಲೇ ಇವು ಆಟ ನಡೀಲಿಲ್ಲ. ಜನಕ್ಕೆ ಅರ್ಥ ಆಯಿತು. ಇನ್ನೂ ಸ್ವಲ್ಪ ಆಗಿದ್ರೆ BJP ಸರ್ಕಾರ ಬಿದ್ದು ಹೋಗ್ತದೆ. ಅದು ಮಾತು ಹೇಳ್ರಿ, ಗೆದ್ದಿದ್ದಾರೆ, ಭಾಳ ಸಂತೋಷ. ಆದರೆ ಇವತ್ತು ಅವ್ರಿಗೆ ಗೊತ್ತಾಗ್ಯದ, BJP ಆಯಿತು, ನಮ್ಮ RSS ಮುಖಂಡರಾದಂತಹ ನಮ್ಮ ಗೊತ್ತದ ನಿಮ್ಮ ಭಾಗವತ ಮಾತು ಇವತ್ತು ಫಿಕ್ಸ್ ಆಗಿದೆ. ಹೌದಪ್ಪ, ನಾವು ಸಂವಿಧಾನದ ಬೆಟ್ಟ ಏನಾದರೂ ಹೊಂಟಿವಿ ಅಂದ್ರೆ, ಸಂವಿಧಾನ ಬದಲಾವಣೆಗೆ ಹೊಂಟಿವಿ ಅಂದ್ರೆ ನಮ್ಮ ಜನ ನಂಬುವುದಿಲ್ಲ, ನಮ್ಮ ದಿವಸ ಇರ್ತಾರೆ. ಒಳ್ಳೆಯ ಅಸ್ತ್ರವನ್ನು ರಾಹುಲ್ ಗಾಂಧಿಯವರು ಹಿಡ್ಕೊಂಡ್ರು. OBC, SC ST, ಮೈನಾರಿಟಿ ಇದನ್ನ ಹಿಡ್ಕೊಂಡು ನೀವು ಉಳಿಬೇಕಾದ್ರೆ ಸಂವಿಧಾನ ಹಿಡ್ಕೊಂಡು ಹೋಗ್ರಿ, ಸಂವಿಧಾನ ಇಲ್ಲಾಂದರೆ ಯಾರು ಉಳಿದಿಲ್ಲ, ನಿಮ್ಮ ಶಕ್ತಿ ಇಲ್ಲ ಅಂತ ಏನು ಪ್ರಚಾರ ಅಬ್ಬರದ ಪ್ರಚಾರ ಮಾಡಿದರು. ಪಾದಯಾತ್ರೆ ಮಾಡಿದರು, ಬಸ್ನಲ್ಲಿ ಹೇಳಿದ್ರು. ಆಗ ಯಾವಾಗ ಮತ್ತು ನಮ್ಮ BJP ಒಂದು ಗುಣವನ್ನು ನೋಡ್ತಾ ಬಂದಿದ್ದೀವಿ ನಾವು. ಚುನಾವಣೆಯಲ್ಲೇ ಗೆದ್ದರು ನಮ್ಮೆಲ್ಲ ಒಪ್ಪಿಗಿದ್ದು 370 ರದ್ದಾಗಿರ್ಬೋದು, ಮತ್ತೊಂದಾಗಿರ್ಬೋದು. ಇವತ್ತು ಇನ್ನೂ ಅನೇಕ ಘಟನೆಗಳಿದ್ದಾವೆ, ಕಾಶ್ಮೀರದ ಬಗ್ಗೆ ಆಗಲಿ, ಇನ್ನೊಂದರ ಬಗ್ಗೆ ಆಗಲಿ. ಅವ್ರಿಗೆ ಇಲ್ಲ ನಮ್ಮ ಜನ ಒಪ್ಪಿದ್ದಾರಪ್ಪ ಅಂತ ಹೇಳಿ ದಾಟ್ಕೊಳ್ತಾ ಇದ್ರು. ಆದರೆ ಈ ಸಲ ಗೊತ್ತಾಯಿತು 240 ಏನು ಭಾಳಿಲ್ಲ. ಮತ್ತು ಅದು ಈ ಕುಂಟಗಾಲಿಂದ BJP ಸರ್ಕಾರ. ಯಾವಾಗ ನಾಯ್ಡು ಮತ್ತು ನಿತೀಶ್ ಅವರು ತಮ್ಮ ಕಟ್ಟಿಗೆಗಳನ್ನು ತೆಗೆದುಬಿಟ್ರು, ಈ ಸರ್ಕಾರ ಬಿದ್ದು ಹೋಗಿಬಿಡ್ತಾರೆ. ಅದಕ್ಕಾಗಿ ಸಂವಿಧಾನ ಶ್ರೇಷ್ಠ, ಸಂವಿಧಾನ ಎಲ್ಲರೂ ಉಳಿಸ್ತದ ಮಾಡ್ತದ ಬೆಳವಣಿಗೆ ಆಗಿದೆ. ಅನಿವಾರ್ಯತೆಯಿಂದ, ಅಧಿಕಾರದ ಅನಿವಾರ್ಯತೆಯಿಂದ ಇದು ಒಪ್ಪುವಂಥ ವಿಷಯ. ಆದರೂ ಬದಲಾವಣೆ ಆಯ್ತಲ್ಲ ಸಂವಿಧಾನದಿಂದ. ಇವತ್ತು ನಮ್ಮ ಮಾಂತ್ರಿಕ ಕೌಟಿಗೆ ಮಟ್ಟಂಥ ಕಟು BJPಗರು ಸಹಿತ ಸಂವಿಧಾನ ನೊಂದವರ ಧ್ವನಿ ಅಂತ ಹೇಳ್ತಾ ಇದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ, ನಿಜವಾಗಿ ಒಳ್ಳೆಯ ಬೆಳವಣಿಗೆ. ಮತ್ತು ಯಾವುದಾದ್ರೂ ಕಾಲಕ್ಕೆ ತಕ್ಕಂಗೆ ಬದಲಾವಣೆ ಆಗಲೇಬೇಕಾಗ್ತದೆ. ಮತ್ತು ಇಲ್ಲಿಯೋ ನಿಮಗೆ ಗೊತ್ತದ, ಎಲ್ಲಿವರೆಗೆ ಜನಸಂಘ ಆಗಿರ್ಬೋದು, RSS ಆಗಿರ್ಬೋದು, ಅಥವಾ BJP ಆಗಿರ್ಬೋದು, ಇವರು ಯಾವಾಗ ಅಧಿಕಾರಕ್ಕೆ ಬಂದ್ರಪ್ಪ ಅಂದ್ರೆ